ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಎಷ್ಟು ಲಾಭಗಳಿದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮನೆ ಕ್ಲೀನಿಂಗ್ ಆರ್ಗನೈಸೇಷನ್ ಅಂದರೆ ತುಂಬ ಬೋರಿಂಗ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ಬಟ್ ಈ ಒಂದು ವಿಡಿಯೋ ನೋಡೋದ್ರಿಂದ ಮನೆ ಕ್ಲೀನಿಂಗ್ ಮಾಡೋದ್ರಿಂದ ಇಷ್ಟು ಲಾಭಗಳಿದೆಯಾ ಅಂತ ನೀವು ತಿಳ್ಕೊಳ್ಬೋದು. ಸೊ ಈ ಒಂದು ವಿಡಿಯೋ ತುಂಬ ಮೋಟಿವೇಶನಲ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಮನೇನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಬ್ರೈನು ಕೂಡ ಒಂದು ಆರ್ಡರ್ ರೀತಿಯಲ್ಲಿ ಕೆಲಸಗಳನ್ನೋದು ಮಾಡ್ಕೊಳ್ಳುತ್ತೆ. ಬೆಡ್ ಮೇಲೆ ಇರುವಂಥ ಬೆಡ್ಶೀಟ್ ನೀಟಾಗಿ ವಾಶ್ ಮಾಡಿರೋವಂಥದ್ದಾದರೆ ಅದರಿಂದ ಬರುವಂಥ ಸುವಾಸನೆ ಇರ್ಬೋದು, ಆ ಒಂದು ಗುಡ್ ಫೀಲ್ ಏನಿರುತ್ತೆ, ಒಳ್ಳೆ ನಿದ್ದೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮೈಂಡು ಮತ್ತು ನಮ್ಮ ಸೆಲ್ಸ್ ಎಲ್ಲ ಏನಿರುತ್ತೆ, ಎಲ್ಲಿ ನೀಟಾಗಿರುತ್ತೋ, ಡಿಸಿಪ್ಲೈನ್ಡಾಗಿ ಆರ್ಗನೈಸಿಂಗ್ ಆಗಿರುತ್ತೋ ಆ ಒಂದು ಏರಿಯಾಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಆ್ಯಕ್ಟಿವ್ ಆಗಿ ಕೂಡ ವರ್ಕ್ ಮಾಡ್ತಾ ಇರುತ್ತೆ. ಕರೆಕ್ಟಾಗಿ ನಾವು ಯೋಚನೆ ಮಾಡಿದಾಗ ಮಾತ್ರನೇ ಈ ಒಂದು ಐಡಿಯಾಸ್ ಎಲ್ಲ ಕೂಡ ನಮ್ಮ ಮೈಂಡ್ಗೆ ಹೊಳೆಯುವಂಥದ್ದು. ನೀಟಾಗಿರುವಂಥ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಪ್ರೊಡಕ್ಟಿವ್ ಆಗಿ ನಾವು ಕೆಲಸ ಅನ್ನೋದು ಮಾಡ್ತಾ ಇರ್ತೀವಿ. ಒಂದು ವೇಳೆ ಅದೇ ಮೆಸ್ಸಿ ಆಗಿರುವಂಥ ಕಿಚನಲ್ಲಿ ನಾವೇನಾದ್ರು ಕೆಲಸ ಮಾಡಬೇಕು ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನೋದು ತೋರಿಸ್ತಾ ಇರಲ್ಲ. ಮೈಂಡು ಆಕ್ಟಿವ್ ಆಗಿದ್ದಾಗ ಮಾತ್ರನೇ ನಾವು ಹೆಲ್ತಿಯಾಗಿರುವಂಥ ಫುಡ್ನ ಪ್ರಿಪೇರ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೆಲ್ತಿಯಾಗಿ ನಾವು ಫುಡ್ನ ರೆಡಿ ಮಾಡಿದಾಗ ಸೊ ಆ ಒಂದು ಎನ್ವೈರ್ನಮೆಂಟ್ಗೆ ಅಡುಗೆ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ಅಡುಗೆ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ನೀಟಾಗಿ ಮಾಡ್ತೀವಿ, ನಮಗೂ ಕೂಡ ಅಡುಗೆ ಮಾಡಬೇಕಾದ್ರೆ ಖುಷಿ ಆಗುತ್ತೆ. ಈ ಒಂದು ಮನೇನ ನಾವು ನೀಟಾಗಿ ಇಟ್ಕೊಂಡಿರೋದ್ರಿಂದ ಔಟರ್ ಆರ್ಡರ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅಂದರೆ ಔಟ್ಸೈಡ್ಗೆ ಕಾಣಿಸೋ ಅಂಥ ಈ ಒಂದು ಕ್ಲೀನಿಂಗ್ನೆಸ್ಸಿಂದ ನಮ್ಮ ಇನ್ನರ್ ಫೀಲಿಂಗು ಕೂಡ ಅಷ್ಟೇ ಡಿಸಿಪ್ಲೈನ್ಡಾಗಿ ಒಂದು ರೀತಿ ಪ್ರೊಡಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಮೆಂಟಲ್ ಕ್ಲಾರಿಟಿ ಏನಿದೆ ತುಂಬ ಜಾಸ್ತಿ ಆಗುತ್ತೆ. ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರಬೇಕು ಅನ್ನೋದಾದರೆ ನಮ್ಮ ಸುತ್ತಮುತ್ತ ಏರಿಯಾ ಏನಿದೆ, ಮನೆಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಾದರೆ ನಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಕೆಲಸ ಮಾಡುವಂಥ ಜಾಗ ಅದು ಅಡುಗೆ ಮನೆ ಆಗಿರ್ಬೋದು ಅಥವಾ ಸ್ಟಡಿ ಯೂನಿಟ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಎಲ್ಲನೂ ಮಾಡಬೇಕಾದ್ರೆ ಸ್ಟಡಿ ಯೂನಿಟ್ ಎಲ್ಲ ಕೂಡ ನೀಟಾಗಿ ಆರ್ಗನೈಸಿಂಗ್ ಆಗಿ ಇದ್ದರೆ ನಾವು ವರ್ಕ್ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಮೈಂಡು ಕೂಡ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ. ಸೊ ಅಡುಗೆ ಮನೆ ನೀಟಾಗಿ ಇಟ್ಕೊಂಡಿರೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೈಜಿನಿಕ್ ಜೊತೆಗೆ ನಮ್ಮ ಮೆಂಟಲ್ ಕ್ಲಾರಿಟಿ, ಪ್ರೊಡಕ್ಟಿವಿಟಿ ಇದೆಲ್ಲ ಕೂಡ ಇಂಪ್ರೂವ್ ಆಗಬೇಕು, ಸ್ಟ್ರೆಸ್ ಕಡಿಮೆ ಆಗಬೇಕು ಅನ್ನೋದಾದರೆ ಅಡುಗೆ ಮನೆನ ನೀಟಾಗಿ ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಳಿ. ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಎನ್ವೈರ್ನಮೆಂಟ್ ಏನಿರುತ್ತೆ ಇದು ನಮ್ಮ ಫೋಕಸ್ ಮತ್ತು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಮನೆಯಲ್ಲಿ ನಾವು ಏನಾದರೂ ಕೆಲಸ ಮಾಡಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಜಾಗ ಆರ್ಗನೈಸಿಂಗ್ ಆಗಿ ಕ್ಲೀನಾಗಿರುವಂಥ ಏರಿಯಾ ಹತ್ರ ನಾವು ಕರೆಕ್ಟಾಗಿ ಫೋಕಸ್ ಮಾಡ್ಬೋದು. ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅಲ್ಲಿ, ಮತ್ತು ನಾವು ತುಂಬ ಪ್ರೊಡಕ್ಟಿವ್ ಆಗಿ ಕೂಡ ನಾವು ವರ್ಕ್ ಮಾಡ್ಬೋದು. ತುಂಬ ಡಲ್ಲಾಗಿ ಒಂದು ರೀತಿ ಸ್ಯಾಡ್ ಆಗಿದ್ದೀವಿ ಅನ್ನೋದಾದರೆ ನಮ್ಮ ಸುತ್ತಮುತ್ತ ಏರಿಯಾ ಏನಿರುತ್ತೆ ಅದು ನೆಗೆಟಿವ್ ಎನರ್ಜಿಯಿಂದ ಕೂಡಿರುತ್ತೆ. ನೆಗೆಟಿವ್ ಎನರ್ಜಿ ಇನ್ ದ ಸೆನ್ಸ್ ಅದು ನೀಟಾಗಿ ಆರ್ಗನೈಸಿಂಗ್ ಆಗಿ ಇಲ್ಲದೇ ಇರೋ ಕಾರಣ ಕೂಡ ನಾವು ಕೆಲವೊಂದು ಸರಿ ಡಲ್ಲಾಗಿ ಒಂದು ರೀತಿ ಮೂಡಿಯಾಗಿ ಕೂಡ ನಮ್ಮ ಫೀಲಿಂಗ್ಸ್ ಅನ್ನೋದು ಇರುತ್ತೆ. ಕ್ಲೀನಿಂಗ್ ಈಸಿ ಆಗಬೇಕು ಅಂದರೆ ಆದಷ್ಟು ಮನೆಯಲ್ಲಿ ಕಡಿಮೆ ವಸ್ತುಗಳನ್ನ ಇಟ್ಕೊಳ್ಬೇಕಾಗುತ್ತೆ. ನಾವು ಯೂಸ್ ಮಾಡುವಂಥ ವಸ್ತುಗಳಲ್ಲಿ ಯಾವುದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೋ ಆ ರೀತಿ ವಸ್ತುಗಳನ್ನ ನಾವು ಇಟ್ಕೊಳ್ಳೋದಾದರೆ ಸೊ ನಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ. ಕೆಲಸ ಕಡಿಮೆ ಆದರೆ ನಮಗೂ ಕೂಡ ಕ್ಲೀನಿಂಗ್ ಮಾಡಬೇಕು ಅನ್ನೋದು ಇಷ್ಟ ಆಗುತ್ತೆ. ಸೊ ಕ್ಲೀನಿಂಗ್ ಕೆಲಸ ಬೇಗ ಮುಗಿಬೇಕು ಅನ್ನೋದಾದರೆ ಯೂಸ್ ಆಗುವಂಥ ಕರೆಕ್ಟಾಗಿ ವರ್ಕ್ ಆಗುವಂಥ ವಸ್ತುಗಳನ್ನ ಮಾತ್ರ ಮನೇಲಿ ಇಟ್ಕೊಂಡ್ರೆ ಬೆಟರು. ಪುರಾತನ ಕಾಲದಿಂದಲೂ ಹೇಳ್ದಂಗೆ ಮನೆ ಮುಂದೆ ಬೆಳಗ್ಗೆನೇ ನೀರನ್ನ ಹಾಕಿ ನಾವು ಹಾಕುವಂಥ ಒಂದು ಪುಟ್ಟ ರಂಗೋಲಿಯಿಂದ ನಮ್ಮ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ರಂಗೋಲಿ ಹಾಕೋದಕ್ಕೆ ನಮ್ಮ ಮೈಂಡಿಗೆ ಯಾವ ರೀತಿ ಲಿಂಕ್ ಇರುತ್ತೆ ಅನ್ನೋದಾದರೆ ನಾವು ಹಾಕುವಂಥ ರಂಗೋಲಿ ಕರೆಕ್ಟಾಗಿ ಬರ್ತಾ ಇದೆ ಅನ್ನೋದಾದರೆ ನಮ್ಮ ಮೈಂಡು ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಇದೆ, ನಾವು ಕಾನ್ಸಂಟ್ರೇಟ್ ಮಾಡಿ ರಂಗೋಲಿ ಹಾಕ್ತಾ ಇದ್ದೀವಿ ಅಂತ ಅರ್ಥ. ಇದೆಲ್ಲ ಪುಟ್ಟ ವಿಚಾರ ಆದರೂ ಕೂಡ ನಮ್ಮ ಮೈಂಡ್ಗೆ, ನಮ್ಮ ಬಾಡಿ ಪ್ರೊಡಕ್ಟಿವಿಟಿಗೆ, ನಾವು ಮಾಡುವಂಥ ಆ್ಯಕ್ಟಿವ್ ಆಗಿ ವರ್ಕ್ ಮಾಡುವಂಥ ಕೆಲಸಗಳಿಗೆ ತುಂಬಾ ಲಿಂಕ್ ಅನ್ನೋದು ಇರುತ್ತೆ. ಮನೆಯ ಎನ್ವೈರ್ನಮೆಂಟ್ ನೀಟಾಗಿದ್ದರೆ ನಾವು ಮಾಡುವಂಥ ಕೆಲಸದ ಮೇಲೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಹರಿಬರಿ ಇಲ್ದಿರ ನಾವು ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಒಂದು ವೇಳೆ ನಾವು ಮನೇನ ನೀಟಾಗಿ ಇಟ್ಕೊಂಡಿಲ್ಲ, ಇರೋ ಅಂತಹ ಗಿಡಗಳನ್ನ ಸರಿಯಾಗಿ ಬೆಳೆಸ್ಕೊಂಡಿಲ್ಲ ಅನ್ನೋದಾದರೆ ಸಡನ್ನಾಗಿ ಯಾರಾದರೂ ಮನೆಗೆ ಬರ್ತಾರೆ ಅಂದರೂ ಕೂಡ ಆಗ ನಾವು ಕ್ಲೀನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ನಾವು ಮಾತು ಕೂಡ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಆಗಲ್ಲ. ಸೊ ಬಿ ಕಾನ್ಫಿಡೆಂಟ್. ಕ್ಲೀನಾಗಿರುವಂತಹ ಬೆಡ್ನ ನೋಡಿದಾಗ ಅಥವಾ ಬೆಡ್ಶೀಟ್ಸ್ನ ಚೇಂಜ್ ಮಾಡಿದಾಗ ನಮ್ಮ ಸ್ಲೀಪ್ ಏನಿದೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ನಿದ್ದೆ ಚೆನ್ನಾಗಿ ಆಗಬೇಕು ಅನ್ನೋದಾದರೆ
ನೀಟಾಗಿರುವಂಥ ಬೆಡ್ಶೀಟ್ಸ್ನ ಹಾಕಿ. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನೋದಾದರೆ ಬೆಡ್ಶೀಟ್ ಎಲ್ಲ ಕೊಳೆ ಆಗಿದೆ ಅಂತ ಅರ್ಥ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಡೈಲಿ ರೂಟೀನ್ಸ್ ಎಲ್ಲ ಕೂಡ ಒಂದು 10 ನಿಮಿಷದ ಕೆಲಸ. ಇದನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಳೋದಾದರೆ ಮನೆ ಎನಿ ಟೈಮ್ ನೀಟಾಗಿರುತ್ತೆ. ಸಿಂಪಲ್ ಆಗಿರುವಂಥ ಡಸ್ಟಿಂಗ್ಸ್ ಇರ್ಬೋದು, ವಿಂಡೋ ಕ್ಲೀನಿಂಗ್ಸ್ ಇರ್ಬೋದು, ಟೇಬಲ್ಲು, ಸೋಫಾ ಇದನ್ನೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕ್ಲೀನ್ ಮಾಡೋವಂಥದ್ದು ಇರ್ಬೋದು. ಇದೆಲ್ಲ ಕೇವಲ ನಿಮಿಷಗಳಲ್ಲಿ ಆಗುವಂಥದ್ದು. ಬಟ್ ಇದರಿಂದ ಬರುವಂಥ ಎಫೆಕ್ಟ್ ಏನಿರುತ್ತೆ ತುಂಬಾ ಅದ್ಭುತವಾಗಿರುತ್ತೆ. ಮನೆ ಎಲ್ಲೂ ಕೂಡ ಮೆಸ್ಸಪ್ ಆಗದಿರ ಇರುತ್ತೆ, ಧೂಳಾಗದಿರ ಇರುತ್ತೆ. ಕೆಲವೊಂದು ಏರಿಯಾಸ್ ಏನಿರುತ್ತೆ ಲಿವಿಂಗ್ ಏರಿಯಾದಲ್ಲಿ ಮೇಯ್ನಾಗಿ ಯಾರಾದರೂ ಬಂದ ಕೂಡಲೇ ಅಲ್ಲೇ ಕೂತ್ಕೊಳ್ತಿರ್ತೀವಲ್ವ, ಆ ಒಂದು ಏರಿಯಾಸ್ನ ನಾವು ಡಸ್ಟ್ ಫ್ರೀಯಾಗಿ ಇಟ್ಕೊಳ್ಳೋದಾದರೆ ತುಂಬಾ ಬೆಟರು. ನೆಕ್ಸ್ಟು ನಾನು ಕೆಲವೊಂದು ಏರಿಯಾಸ್ನ ಆರ್ಗನೈಸ್ ಮಾಡಬೇಕಾದ್ರೆ ಡ್ರೆಸ್ಸಿಂಗ್ ಏರಿಯಾಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನೋದು ಇತ್ತು. ಇನ್ನು ಕೆಲವೊಂದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಮೇ ಬಿ ನಿಮ್ಗೇನಾದರೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡಿದ್ರಲ್ಲ 24 ರಿಬ್ಬನ್ಸ್ ಕೇವಲ ಒಂದು 190ರಿಂದ 200 ರೂಪಾಯಿ ಒಳಗಡೆ ಮಾತ್ರನೇ ಸಿಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರೋವಂಥದ್ದು ಇದೆಲ್ಲ ಕ್ಲಿಪ್ಸು. ಇದ್ರ ಜೊತೆಗೆ 6 ಏರ್ ಬ್ಯಾಂಡ್ ಬಂದಿದೆ. ನೆಕ್ಸ್ಟು ಇದು ಒಂದು 4 ಏರ್ ಬ್ಯಾಂಡ್ ಇದೆ. ಇದ್ರ ಜೊತೆಗೂ ಕೂಡ ರಿಬ್ಬನ್ಸ್ ಬಂದಿದೆ. ಆ ರಿಬ್ಬನ್ಸ್ ಯಾವ ರೀತಿ ಇದೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿದೆ. ಇದೊಂದು ರೀತಿ ಸ್ಟೈಲಿಶ್ ಲುಕ್ಕು ಕೂಡ ಇರುತ್ತೆ. ಕಡಿಮೆ ಪ್ರೈಸ್ಗೆ ನಾವು ಎಫೆಕ್ಟಿವ್ ಆಗಿರುವಂಥ ವಸ್ತುಗಳನ್ನ ತೊಗೊಳ್ಬೋದು. ಮೀಶೋಲ್ಲಿ ತೊಗೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಅದರ ಲಿಂಕ್ ಅನ್ನೋದು ನಾನು ಪ್ರೊವೈಡ್ ಮಾಡ್ತೀನಿ. ಈಗ ಕಂಟೆಂಟ್ ವಿಚಾರಕ್ಕೆ ಬರೋದಾದರೆ ವಿಂಡೋಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗಾಳಿ ಜಾಸ್ತಿ ಇರೋ ಕಾರಣ ವಿಂಡೋಸ್ನ ಎನಿ ಟೈಮ್ ಓಪನ್ ಮಾಡಿ ಇರೋದ್ರಿಂದ ಫ್ರೆಶ್ ಏರ್ ಜೊತೆಗೆ ಫ್ರೆಶ್ ಆಗಿರುವಂಥ ಧೂಳು ಕೂಡ ಒಳಗಡೆ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಕರ್ಟನ್ಸ್ನ ಮಾತ್ರನೇ ಕವರ್ ಮಾಡಿದ್ದೀನಿ. ಬಟ್ ಫ್ರೆಶ್ ಏರ್ ಅನ್ನೋದು ಒಳಗಡೆ ಬಂದರೆ ಬೆಟರ್ ಅಲ್ವಾ, ಅದಕ್ಕೋಸ್ಕರ ಜಸ್ಟು ಸೊಳ್ಳೆ ಪರ್ದನ್ನು ಹಾಕಿಬಿಟ್ಟು ಕರ್ಟನ್ಸ್ನ ಕವರ್ ಮಾಡಿದ್ದೀನಿ. ಈ ಒಂದು ಗ್ರೀನರಿ ಏನಿರುತ್ತೆ ನೋಡಿದಾಗ ತುಂಬಾ ಖುಷಿ ಕೊಡುತ್ತೆ. ಕಣ್ಣು ಕೂಡ ತುಂಬ ತಂಪಾಗುತ್ತೆ. ಈ ಒಂದು ಗ್ರೀನಾಗಿರುವಂಥ ಗಿಡಗಳಿಂದ ತುಂಬ ಕಲಿಬಹುದು. ಒಡೆದೋಗಿರುವಂಥ ಜಾರ್ಸ್ನ ನಾವು ಬಿಸಾಡ್ದಿರ ಅದರಲ್ಲಿ ಕೂಡ ಗಿಡಗಳು ನೆಟ್ಬೋದು. ಅಥವಾ ಕಾಫಿ ಮಗ್ಸ್ ಎಲ್ಲ ಒಡೆದೋಗಿದ್ರು ಕೂಡ ಅದನ್ನು ಕೂಡ ನಾವು ರೀಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಒಂದು ಗಿಡದಿಂದ ಸಾವಿರಾರು ಗಿಡಗಳನ್ನ ಬೆಳೆಸ್ಕೊಳ್ಬೋದು. ಇದೆಲ್ಲ ಕೂಡ ಒಂದು ರೀತಿ ನಮ್ಮ ಮೈಂಡ್ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರಬೇಕು ಅನ್ನೋದಾದರೆ ಆದಷ್ಟು ನಾವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಮ್ಯಾಟ್ಸು. ಈ ಒಂದು ಮ್ಯಾಟ್ಸ್ನ ಕೂಡ ನಾವು ವಾರಕ್ಕೊಂದ್ಸರಿ ಆದರೂ ಕ್ಲೀನ್ ಮಾಡ್ಕೊಳ್ಳೋದಾದರೆ ಇದರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ. ನೆಗೆಟಿವ್ ಎನರ್ಜಿ ಇಲ್ಲ ಅನ್ನೋದಾದರೆ ಇರುವಂಥದ್ದೇ ಪಾಸಿಟಿವ್ ಎನರ್ಜಿ. ಕ್ಲೀನಿಂಗ್ ಯೂಸ್ ಎಲಿಮಿನೇಟಿಂಗ್ ನೆಗೆಟಿವ್ ಎನರ್ಜಿ ಆ್ಯಂಡ್ ವೆಲ್ಕಮಿಂಗ್ ಪಾಸಿಟಿವ್ ಎನರ್ಜಿ. ಸೊ ಈ ಒಂದು ಕೆಲಸಗಳೆಲ್ಲ ಕೂಡ ಮನೆಯಲ್ಲಿ ನೀವು ಕೂಡ ಕಂಪಲ್ಸರಿಯಾಗಿ ಮಾಡ್ಕೊಳ್ತಾ ಇರ್ತೀರ. ಬಟ್ ಕೆಲವೊಂದು ಸರಿ ನಿಮಗೆ ಮೋಟಿವೇಶನ್ ಆಗುವಂಥ ವೀಡಿಯೋಸ್ನ ನೋಡಿದಾಗ ಇನ್ನೂ ಇಂಟ್ರೆಸ್ಟಿಂಗಿಂದ ಇನ್ನೂ ಡಿಸಿಪ್ಲೈನ್ಡಾಗಿ ಕೆಲಸಗಳನ್ನೋದು ಮಾಡ್ಕೊಳ್ತೀರಲ್ವ. ಸೊ ನೀವು ಕೂಡ ಇದೇ ಥರದ್ದವರಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಾವು ಎಕ್ಸಸೈಸ್ ಇರ್ಬೋದು, ಯೋಗ ಎಲ್ಲ ಕೂಡ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಮನೆ ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಳ್ಳೋದಾದರೆ ಮನೆ ಎಲ್ಲ ಕೂಡ ಓಡಾಡ್ತಾ ಇರ್ತೀವಿ. ಸ್ಟೆಪ್ಸ್ ಎಲ್ಲ ಮೇಲೆ ಹತ್ತಾ ಇರ್ತೀವಿ, ಕೆಳಗಡೆ ಇಳಿತಾ ಇರ್ತೀವಿ. ಗಿಡಗಳಿದ್ರೆ ಬಗ್ಗಿ ಕೆಲಸ ಮಾಡ್ತಾ ಇರ್ತೀವಿ, ಮಣ್ಣನ್ನ ಟಚ್ ಮಾಡ್ತಾ ಇರ್ತೀವಿ, ಭಾರನ ಕೂಡ ಸ್ವಲ್ಪ ಎತ್ತುತ್ತಾ ಇರ್ತೀವಿ. ಇದೆಲ್ಲ ಒಂದು ರೀತಿ ಬಾಡಿಗೆ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ. ಸೊ ಅದರಿಂದ ನಾವು ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೋದು. ಇದರ ಜೊತೆಗೆ ಹೆಲ್ತಿಯಾಗಿರುವಂಥ ಡಯಟ್, ಹೆಲ್ತಿಯಾಗಿರುವಂಥ ಡಿಟಾಕ್ಸ್ ಡ್ರಿಂಕ್ಸ್ ಇದನ್ನೆಲ್ಲ ಕೂಡ ತಗೊಳ್ಬೋದು. ಈ ರೀತಿ ನೀವು ಮನೇನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಬೆಂಡ್ ಮಾಡ್ತಾ ಇರ್ತೀರ, ಬಾಡಿನ ಕೆಳಗಡೆ ಬಗ್ತಾ ಇರ್ತೀರ, ಮೇಲೆ ಎದ್ದೇಳ್ತಿರ್ತೀರ. ಇದೆಲ್ಲ ಕೂಡ ಒಂದು ರೀತಿ ನಿಮ್ಮ ಬಾಡಿನ ಆ್ಯಕ್ಟಿವ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ ನಾನಿಲ್ಲಿ ಯೂಟ್ಯೂಬ್ ವರ್ಕ್ಸ್ನ ಮಾಡ್ಕೊಳ್ತಾ ಇರ್ತೀನಿ. ವರ್ಕ್ ಮಾಡಬೇಕಾದ್ರೇ ಒಂದು 5-10 ನಿಮಿಷ ನಾವು ಸ್ವಲ್ಪ ಟೈಮ್ನ ತೊಗೊಳ್ಬೋದು. ಆ ಒಂದು 5-10 ನಿಮಿಷದಲ್ಲೂ ಕೂಡ ಬಟ್ಟೆನ ವಾಶ್ಗೆ ಹಾಕೋವಂಥದ್ದು ಇರ್ಬೋದು, ಅಥವಾ ಸ್ಟಡಿ ಯೂನಿಟ್ ಏನಾದರೂ ಆರ್ಗನೈಸಿಂಗ್ ಆಗಿಲ್ಲ ಅಂದರೆ ಕೇವಲ 1-5 ನಿಮಿಷದಲ್ಲಿ ನಾವು ಇದನ್ನು ಆರ್ಗನೈಸ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು. ಕೆಲವೊಂದು ಕಡೆ ಡಸ್ಟಿಂಗ್ ಮಾಡೋವಂಥದ್ದು ಇರ್ಬೋದು. ಇದೆಲ್ಲ ಕೂಡ ಒಂದು 5-5 ನಿಮಿಷ ಹಿಡಿಸುವಂಥ ಕೆಲಸಗಳು. ಬಟ್ ಆಫ್ಟರ್ ಈ ಒಂದು ರಿಸಲ್ಟ್ ಇದೆ ಅಲ್ಲ, ಇದು ತುಂಬಾ ಅದ್ಭುತವಾಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ತಾ ಕೂಡ ನಾವು 5-10 ನಿಮಿಷದಲ್ಲಿ ಮನೇನ ನಾವು ನೀಟಾಗಿ ಇಟ್ಕೊಳ್ಬೋದು. ಈ ಐಡಿಯಾಸ್ ಇಷ್ಟ ಆದರೆ ಲೈಕ್ ಮಾಡಿ. ಬೆಡ್ಶೀಟ್ ಚೇಂಜ್ ಮಾಡೋವಂಥದ್ದು ಇರ್ಬೋದು, ಅಥವಾ ಬೆಡ್ಶೀಟ್ ಚೇಂಜ್ ಮಾಡಬೇಕಾದ್ರೆ ಅದರ ಸುತ್ತಮುತ್ತ ಇರೋವಂಥ ಏರಿಯಾಸ್ನ ನಾವು ಕ್ಲೀನಾಗಿ ಒಂದ್ಸರಿ ಒರೆಸೋವಂಥದ್ದು ಇರ್ಬೋದು. ಇದೆಲ್ಲ ಕೂಡ ಒಂದು ರೀತಿ ನಮ್ಮ ಮೈಂಡನ್ನ ಪ್ರೊಡಕ್ಟಿವ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಎಂಗೇಜ್ ಆಗಿ ಇರೋದ್ರಿಂದ ನಾವು ಆ್ಯಕ್ಟಿವ್ ಆಗಿ ಕೂಡ ವರ್ಕ್ ಮಾಡ್ತೀವಿ. ನಮ್ಮ ಬಾಡಿ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಗುಡ್ ಹ್ಯಾಬಿಟ್ಸ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಹೆಲ್ತಿಯಾಗಿರುವಂಥ ರೊಟೀನ್ನ ಕೂಡ ನಾವು ಸ್ಟಾರ್ಟ್ ಮಾಡ್ಕೊಳ್ಬೋದು.
ಇನ್ನು ಕೆಲವೊಂದು ಸರಿ ಮಕ್ಕಳಿಗೆ ಹಾಲಿಡೇಸ್ ಇದ್ದಾಗ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಬೇಕಾದ್ರೆ ಅವ್ರಿಗೆ ಬೇಕಾಗಿರುವಂಥ ಥಿಂಗ್ಸ್, ಶೂಸ್, ಸಾಕ್ಸ್ ಇದೆಲ್ಲ ಒಗೆಯುವಂಥದ್ದು ಇರ್ಬೋದು. ಅವ್ರಿಗೆ ಬೇಕಾಗಿರುವಂಥ ಲಂಚ್ ಬಾಕ್ಸ್ ಎಲ್ಲನೂ ಪ್ರೀ ಪ್ಲ್ಯಾನ್ ಆಗಿ ನಾವು ಮಾಡಿಟ್ಕೊಳ್ಳೋವಂಥದ್ದು ಇರ್ಬೋದು. ಇದು ಎಲ್ಲ ಕೂಡ ಒಳ್ಳೆ ರೆಸ್ಪಾನ್ಸಿಬಲ್ ಆಗಿ ಡಿಸಿಪ್ಲೈನ್ಡ್ ಆಗಿ ಇಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಗಿಡಗಳನ್ನ ಬೆಳೆಸೋದು ಕೂಡ ತುಂಬ ಈಸಿ ಏನೂ ಅಲ್ಲ. ಇದರದ್ದೇ ಆದ ಕೆಲವೊಂದು ಟ್ರಿಕ್ಸ್ ಅನ್ನೋದು ಗೊತ್ತಿರಬೇಕಾಗತ್ತೆ. ನಮ್ಮ ಮಕ್ಕಳ ವಿಚಾರಕ್ಕೆ ಬರೋದಾದರೆ, ನಾವು ಒಂದು ಹೆಲ್ತಿಯಾಗಿರುವಂಥ ರೊಟ್ಟಿನ ನಾವು ಪ್ರಾಕ್ಟೀಸ್ ಮಾಡಿಸಿದ್ವಿ ಸಣ್ಣ ಮಕ್ಕಳಿಂದನೂ ಅಂದರೆ ಅವ್ರಿಗೆ ಒಂದು ಒಳ್ಳೆ ಡಿಸಿಪ್ಲೈನ್ ಅನ್ನೋದು ಡೆವಲಪ್ ಆಗುತ್ತೆ. ಬಿಫೋರ್ ಸ್ಕೂಲ್ ಇರ್ಬೋದು, ಆಫ್ಟರ್ ಸ್ಕೂಲ್ ಇರ್ಬೋದು, ಅವರ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋ ರೀತಿಯಲ್ಲಿ ಇಂಡಿಪೆಂಡೆಂಟಾಗಿ ನಾವು ಬೆಳೆಸ್ಬೋದು. ಕ್ಲೀನಾಗಿರುವಂಥ ವಾಟರ್ ಬಾಟಲ್ಸ್ನ ನೋಡಿದಾಗ ಅದರಲ್ಲಿ ನೀರು ತುಂಬಿಸ್ಕೊಂಡು ಕುಡಿಬೇಕು ಅನಿಸುತ್ತೆ. ಅದೇ ನಿಮಗೆ ವಾಟರ್ ಬಾಟಲ್ಸ್ ಕ್ಲೀನಾಗಿಲ್ಲ ಅಂದರೆ ನೀರೇ ಕುಡಿಬೇಕು ಅನಿಸಲ್ಲ. ಕ್ಲೀನಿಂಗ್ ಇಟ್ ಸೆಲ್ಫ್ ಕೇರ್ ಆ್ಯಕ್ಟಿವಿಟಿ. ತರಕಾರಿನ ನಾವು ಮಾರ್ಕೆಟ್ಗೆ ಹೋಗಿ ತರಬೇಕಂತ ಏನಿಲ್ಲ. ಇದರಿಂದ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೋದು. ಮಕ್ಕಳಿದ್ರೆ ಅವ್ರಿಗೆ ಯಾವ್ಯಾವ ವೆಜಿಟೇಬಲ್ಸ್ ಎಲ್ಲೆಲ್ಲಿ ತೊಗೊಳ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ವೆಜಿಟೇಬಲ್ಸ್ನ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ತಾರೆ ಅನ್ನೋದು ಕೂಡ ತಿಳ್ಕೊಳ್ಬಹುದು. ಇದೆಲ್ಲ ಕೂಡ ಒಂದು ರೀತಿ ಇನ್ಫಾರ್ಮೇಷನ್, ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ನಾವು ಈ ರೀತಿಯಾಗಿ ಪಡ್ಕೊಳ್ಬೋದು. ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಆ ಏರಿಯಾದಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋ ಎಂಜಾಯ್ಮೆಂಟೇ ಬೇರೆ. ಇದೇ ಥರ ನಮಗೆ ಬೇಕಾಗಿರುವಂಥ ಇದೆಲ್ಲ ಕೂಡ ಸೆಲ್ಫ್ ಕೇರ್ ಅಲ್ವಾ. ನೈಟ್ ಟೈಮಲ್ಲಿ ನಾವು ಅಡುಗೆ ಮನೆನ ನೀಟಾಗಿ ಇಟ್ಕೊಂಡ್ರೆ ಮಾರ್ನಿಂಗ್ ಟೈಮ್ ಫ್ರೆಶ್ ಆಗಿರುತ್ತೆ, ಪ್ರೊಡಕ್ಟಿವ್ ಆಗಿರುತ್ತೆ. ಇದು ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೆಲ್ಫ್ ಕೇರ್ಗೆ ಬರುತ್ತೆ. ಅಡುಗೆ ಮನೆಯಲ್ಲಿ ಫಾಲೋ ಮಾಡುವಂಥ ನೈಟ್ ಟೈಮ್ ಕ್ಲೀನಿಂಗ್ ರೊಟೀನಿಂದನೇ ನಮಗೆ ಗೊತ್ತಾಗುತ್ತೆ ಮಾರ್ನಿಂಗ್ ಟೈಮ್ ಎಷ್ಟೊಂದು ಕೂಲಾಗಿ ಸ್ವಲ್ಪ ನಿಧಾನವಾಗಿ ಎದ್ರೂ ಕೂಡ ಕೆಲಸಗಳನ್ನ ಎಷ್ಟು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ತೀವಂತ. ಮಾರ್ನಿಂಗ್ ಆಗಿದೆ, ಅಡುಗೆ ಮನೆ ಮಾರ್ನಿಂಗ್ ಟೈಮ್ ಈ ರೀತಿ ನೀಟಾಗಿತ್ತು ಅಂದರೆ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕಿರ್ಬೋದು ಅಥವಾ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೋಕ್ಕಿರ್ಬೋದು, ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಕ್ಯಾನ್ ಸ್ಟಿಮ್ಯುಲೇಟ್ಸ್ ಕ್ರಿಯೇಟಿವಿಟಿ. ಅದು ನಾವು ಬೆಡ್ಶೀಟ್ ಚೇಂಜ್ ಮಾಡೋ ಅಂಥದ್ದಿರ್ಬೋದು ಅಥವಾ ಫರ್ನಿಚರ್ಸ್ನ ರೀಅರೇಂಜ್ ಮಾಡೋ ಅಂಥದ್ದಿರ್ಬೋದು, ಸೋಫಾ ದಿವಾನಸ್ನ ನಾವು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದಿರ್ಬೋದು, ಕವರ್ಸ್ನ ಚೇಂಜ್ ಮಾಡೋ ಅಂಥದ್ದಿರ್ಬೋದು. ಇದು ಎಲ್ಲ ಕೂಡ ಒಂದು ರೀತಿ ಕ್ರಿಯೇಟಿವಿಟಿನ ನಮ್ಮಲ್ಲಿ ಬೆಳೆಸೋ ಹಂಗಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಮಕ್ಕಳ ಸ್ಕೂಲ್ ಡ್ರೆಸ್ ಕೊಟ್ಟಾಗ ಬಟನ್ಸ್ ಕೊಟ್ಟಿದ್ದಾರೆ, ಅದನ್ನು ಎಲ್ಲಂದ್ರಲ್ಲೇ ಹಿಡ್ದಿರಾ ಈ ರೀತಿ ಒಂದು ಪುಟ್ಟದಾಗಿರುವಂಥ ಬಾಕ್ಸಲ್ಲಿ ಹಾಕಿ ಇಟ್ಟರೆ ನೆಕ್ಸ್ಟ್ ಟೈಮ್ ನಮಗೆ ಬೇಕಾಗುತ್ತೆ. ಅದರಿಂದ ನಾವು ಡಿಫ್ರೆಂಟ್ ಆಗಿರುವಂಥದ್ದನ್ನು ಯಾವ ರೀತಿ ಮಾಡ್ಬೋದು, ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಡಿದಿರ ಅದನ್ನು ಯಾವ ರೀತಿ ರೀಯೂಸ್ ಮಾಡ್ಕೊಳ್ಬೋದು, ಈ ರೀತಿ ಐಡಿಯಾಸ್ ಅನ್ನೋದು ನಮಗೆ ಒಳಿಬೇಕು ಅನ್ನೋದಾದರೆ ನಾವು ಅಟ್ಲೀಸ್ಟ್ ಕ್ಲೀನಿಂಗ್ ಆರ್ಗನೈಸಿಂಗ್ ಸ್ಟಾರ್ಟ್ ಮಾಡಿದಾಗ ಮಾತ್ರನೇ ಗೊತ್ತಾಗುತ್ತೆ. ಈ ಒಂದು ಪ್ರಾಡಕ್ಟ್ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸ್ ಕೂಡ ಬರುತ್ತೆ. ಮಕ್ಕಳ ಶೂಸ್ನ ನಾನು ಪಾಲಿಷ್ ಮಾಡ್ತಾ ಇದ್ದೀನಿ. ಈ ರೀತಿ ಪಾಲಿಷ್ ಎಲ್ಲನೂ ಮಾಡಬೇಕಾದ್ರೇ ಮಾರ್ಕೆಟಲ್ಲಿ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಇದೆ, ಎಷ್ಟು ಹೆಲ್ಪ್ಫುಲ್ ಆಗುತ್ತೆ, ಇದೆಲ್ಲ ಕೂಡ ನಮ್ಮ ಮೈಂಡ್ಗೆ ಹೊಳೆಯುತ್ತೆ. ಕ್ರಿಯೇಟಿವಿಟಿ ಅನ್ನೋದು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು ಅಂದರೆ ನಮ್ಮಿಂದ ನಾವೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಫಸ್ಟ್ ನಾವು ಈ ರೀತಿ ಸಣ್ಣ ಸಣ್ಣ ವರ್ಕ್ಸ್ನ ಸ್ಟಾರ್ಟ್ ಮಾಡಿದಾಗಲೇ ನಮ್ಮಲ್ಲಿರುವಂಥ ಕ್ರಿಯೇಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಮನೆ ಕೆಲಸ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು. ಮಂಚ ಯಾವ ರೀತಿ ಇರಬೇಕು, ಅದರ ಕೆಳಗಡೆ ಬೆಡ್ ಬಾಕ್ಸ್ ಯಾವ ರೀತಿ ಇರಬೇಕು, ಅದರಲ್ಲಿ ಏನಿಡಬಹುದು, ನಾರ್ಮಲಾಗಿ ಮಾಡುವಂಥ ಇಡ್ಲಿ ಅಲ್ಲದೆ ಯಾವ ರೀತಿ ಹೆಲ್ತಿಯಾಗಿ ನಾವು ಇಡ್ಲಿ ಮಾಡ್ಬೋದು. ನಾರ್ಮಲ್ ಇಡ್ಲಿನೇ ಮಾಡೋಕ್ಕೆ ಬರಲ್ಲ ಅಂದರೆ ಹೆಲ್ತಿ ವರ್ಷನಲ್ಲಿ ಎಲ್ಲಿ ಇಡ್ಲಿ ಮಾಡೋಕ್ಕಾಗುತ್ತೆ ನೀವೇ ಹೇಳಿ. ಈ ರೀತಿ ಕ್ರಿಯೇಟಿವಿಟಿ ಎಲ್ಲ ಅಡುಗೆಯಲ್ಲಿರ್ಬೋದು, ಕ್ಲೀನಿಂಗಲ್ಲಿರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಇಂಟೀರಿಯರಲ್ಲಿರ್ಬೋದು, ಇದೆಲ್ಲನೂ ನಮಗೆ ಬರಬೇಕು ಅನ್ನೋದಾದರೆ ಫಸ್ಟಿಗೆ ನಾವು ಎಲ್ಲಿಂದನೋ ಒಂದು ಕಡೆ ಸ್ಟಾರ್ಟ್ ಮಾಡಲೇಬೇಕಲ್ವ. ಈ ರೀತಿ ನಾವು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಷ್ಟೂ ನಮಗೆ ಯಾವ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ನಮ್ಮ ಶೆಡ್ಯೂಲ್ ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಸ್ಟ್ರೆಸ್ ಆಗ್ತಿರೇ ಇರ್ತೀವಿ ಅನ್ನೋ ಐಡಿಯಾಸ್ ಎಲ್ಲ ಕೂಡ ಬರುತ್ತೆ. ಫಸ್ಟು ಬೇಸಿಕ್ ಅಡುಗೆ ಕಲಿತಾಗ ಮಾತ್ರನೇ ನೆಕ್ಸ್ಟ್ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಮತ್ತು ಹೆಲ್ತಿ ವರ್ಷನಲ್ಲಿ ನಾವು ಹೊಸದಾಗಿರುವಂಥ ರೆಸಿಪಿಗಳನ್ನ ಟ್ರೈ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ತುಂಬ ಜಾಸ್ತಿ ಪರ್ಫೆಕ್ಷನ್ನ ನಾವು ಕೋರ್ಕೊಳ್ಬಾರ್ದು. ಜಾಸ್ತಿ ಪರ್ಫೆಕ್ಷನ್ಗೆ ಹೋಗ್ತೀವಿ ಅಂದರೆ ಅಸಲಿಗೆ ಮೋಸ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ಮಕ್ಕಳು ಆಟ ಆಡುವಂಥ ಏರಿಯಾನ ಒಂದು ಕಡೆ ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಅವರು ಈ ವಸ್ತುನ ಇಲ್ಲೇ ಇಡಬೇಕು, ಅಲ್ಲೇ ಇಡಬೇಕು, ಅದನ್ನು ಒಂದು ಸ್ವಲ್ಪ ಕೂಡ ಪಕ್ಕಕ್ಕೆ ಜರಗಬಾರ್ದು ಅಂತೆಲ್ಲನೂ ಹೇಳ್ತಾ ಹೋದ್ವಿ ಅಂದರೆ ಅವರು ಆಟ ಆಡಿದ್ದ ವಸ್ತುಗಳನ್ನ ಎತ್ತಿಡೋದೇ ಬಿಟ್ಬಿಡ್ತಾರೆ. ಇದು ಕರೆಕ್ಟಾಗಿ ನಾವು ಇಡ್ತಾ ಇಲ್ಲ, ಮತ್ತೆ ಬಯಸ್ಕೊಳ್ಬೇಕು, ಯಾಕೆ ಬೇಕು, ಅಲ್ಲಿಂದ ಅಲ್ಲೇ ಬಿಟ್ಬಿಟ್ರೆ ಆಯ್ತಲ್ಲ. ಈ ರೀತಿ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸಾರಿ ಮಕ್ಕಳು ಲೇಟಾಗಿ ಹೇಳ್ತಾರೆ, ಬೆಡ್ಶೀಟ್ ಫೋಲ್ಡ್ ಮಾಡಿರಲ್ಲ, ಇಟ್ಸ್ ಓಕೆ, ನಾವು ಆಮೇಲೆ ಮಾಡ್ಕೊಳ್ಬೋದು. ಬಟ್ ನಾವು ಜಾಸ್ತಿ ಇದೇ ಥರ ಮಾಡಬೇಕು, ಅದೇ ಥರ ಮಾಡಬೇಕು ಅಂತ ಜಾಸ್ತಿ ಪರ್ಫೆಕ್ಷನ್ನಾಗಿ ಹೇಳ್ದಷ್ಟು ಮಕ್ಕಳು ಯಾವುದೇ ರೀತಿ ಕೆಲಸಗಳನ್ನ ಮಾಡಬೇಕಾದ್ರೆ ಹಿಂಜರಿತಾರೆ. ಮನೆಗೆ ಕೆಲಸದವ್ರು ಬರ್ತಾಯಿದ್ರೆ ಅವರು ಒಂದಿನ ಸ್ವಲ್ಪ ಆಚೆ ಈಚೆ ಕೆಲಸ ಮಾಡ್ತಿರ್ತಾರೆ. ಅವತ್ತಿನ ದಿನ ನೀವು ಇದೇ ರೀತಿ ಮಾಡಿದ್ದೀರಾ, ಯಾವಾಗಲೂ ಇದೇ ಥರ ಮಾಡಬೇಕು ಅಂದರೂ ಅವ್ರಿಗೂ ಕೂಡ ಬೋರಿಂಗ್ ಆಗುತ್ತೆ ಅಲ್ವಾ. ತರಕಾರಿನ ತರಕ್ಕೆ ಹೋಗ್ತಿರ್ತೀವಿ, ಒಂದೊಂದು ಸರಿ ಹಾಳಾಗಿರೋ ಅಂಥದ್ದಿರುತ್ತೆ, ಕೆಲವೊಂದು ಸರಿ ಮಳೆಗೆ ನೆಂದು ಹಾಳಾಗಿರುತ್ತೆ, ಕೆಲವೊಂದು ಸರಿ ಸೊಪ್ಪನ್ನ ಸ್ವಲ್ಪ ಗಲೀಜು ನೀರಲ್ಲೆಲ್ಲ ಬೆಳೆದಿರ್ತಾರೆ.
ಇದೆಲ್ಲ ಕೂಡ ಗೊತ್ತಾಗಬೇಕು ಅಂದರೆ ನಾವು ಮಾರ್ಕೆಟ್ಗೆ ಹೋದ್ರೇ ಅಲ್ವಾ. ಮಕ್ಕಳು ಅಡುಗೆ ಮನೆಯಲ್ಲಿ ಕಟಿಂಗ್ಸ್ ಎಲ್ಲ ಮಾಡೋಕ್ಕೆ ಇಷ್ಟಪಡ್ತಾರಾ? ಅಟ್ಲೀಸ್ಟ್ ಟ್ರೈ ಮಾಡಲಿ. ನಾವು ಹತ್ತಿರದಲ್ಲಿ ನಿಂತ್ಕೊಂಡಾದರೂ ಅವ್ರ ಕೈಲಿ ಮಾಡಿಸ್ಬೋದು. ಪದೇ ಪದೇ ನಾವು ಚಾಕು ಅಂದರೆ ಭಯ ಅಂತ ಹೇಳ್ತಾ ಇದ್ದಷ್ಟು ಅವ್ರಿಗೆ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಹಿಂಜರಿತಿರ್ತಾರೆ. ಸೀಸನ್ಗೆ ತಕ್ಕಂಗೆ ಆದಷ್ಟು ನಾವು ಅಡುಗೆನ, ತರಕಾರಿಗಳನ್ನ ಈ ಒಂದು ಸೀಸನ್ಗೆ ತಕ್ಕಂಗೆ ಬದಲಾಯಿಸ್ಕೊಂಡ್ರೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಎಲ್ಲದನ್ನ ಕೂಡ ನಾವು ಜಾಸ್ತಿ ಇದೇ ಥರ ಮಾಡ್ತೀವಿ, ಅದೇ ಥರ ಮಾಡ್ತೀವಿ ಅನ್ನೋದಕ್ಕಿಂತ ನಮಗೆ ಬೇಕಾದಂಗೆ ನಮ್ಗೆ ಯಾವ ರೀತಿ ಫ್ರೀ ಇರುತ್ತೋ ಆ ಒಂದು ಶೆಡ್ಯೂಲ್ಗೆ ತಕ್ಕಂಗೆ ನಮ್ಮ ಕೆಲಸಗಳನ್ನ ನಾವು ಸಿಚುವೇಶನ್ಗೆ ತಕ್ಕಂಗೆ ಚೇಂಜ್ ಮಾಡಿಕೊಂಡ್ರೆ ಬೆಟರು. ವೀಕ್ಲಿ, ಮಂತ್ಲಿ, ಡೈಲಿ ಈ ರೀತಿ ಕ್ಲೀನಿಂಗ್ ರೂಟೀನ್ಸ್ ಇರ್ಬೋದು. ಅಥವಾ ನಮಗೆ ಮಂಡೇನೇ ಕೆಲವೊಂದು ವಸ್ತುಗಳನ್ನ ಕ್ಲೀನ್ ಮಾಡೋಕ್ಕಾಗತ್ತೆ. ಪೂಜಾ ವಸ್ತುಗಳಂದರೆ ಮಂಡೇ ಕ್ಲೀನ್ ಮಾಡೋ ಅಂಥದ್ದು ಇರ್ಬೋದು. ಸಂಡೇ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗತ್ತೆ ಅಂದರೆ ಅವತ್ತಿನ ದಿನ ಅಡುಗೆ ಮನೆ ಕ್ಲೀನ್ ಮಾಡೋ ಅಂಥದ್ದು ಇರ್ಬೋದು. ಈ ರೀತಿ ನಮ್ಮ ಒಂದು ಲೈಫ್ ಸ್ಟೈಲ್ಗೆ ತಕ್ಕಂಗೆ ಶೆಡ್ಯೂಲ್ನ ಕೂಡ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಕ್ಲೀನಿಂಗು ಈಸಿ ಆಗುತ್ತೆ. ಮಾವಿನಕಾಯಿ ಸೀಸನ್ ಬಂದಾಗ ಉಪ್ಪಿನಕಾಯಿ ಹಾಕ್ಬೋದು, ಮ್ಯಾಂಗೋ ಜಾಮ್ ಮಾಡ್ಬೋದು. ಹೀಟ್ ಜಾಸ್ತಿ ಇದೆ ಅಂದಾಗ ಹೆಸರು ಕಾಳನ್ನ ನಾವು ಮೊಳಕೆ ಕಟ್ಟಿ ಸಾಂಬಾರು ಮಾಡ್ಬೋದು. ರಜಾ ಇದೆ ಅಂದಾಗ ಮಕ್ಕಳ ಸ್ಕೂಲ್ಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನ ನಾವು ಕ್ಲೀನ್ ಮಾಡಿ ಆರ್ಗನೈಸಿಂಗಾಗಿ ಇಟ್ಕೊಳ್ಬೋದು. ಮಕ್ಕಳ ಸ್ಕೂಲಿಂದ ಬಂದ ಮೇಲೆ ಅವ್ರದ್ದೇ ಆದಂಥ ಒಂದು ರೊಟೀನ್ನ ಕ್ರಿಯೇಟ್ ಮಾಡಿ ಕೊಡ್ಬೋದು. ಇದೆಲ್ಲ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ತೀವೋ ಅದರ ಮೇಲೆ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಂದ ಹಿಡಿದು ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ನಾವು ಯಾವ ರೀತಿ ನಮ್ಮ ಶೆಡ್ಯೂಲ್ನ ಕ್ರಿಯೇಟ್ ಮಾಡಿ ಕೊಡ್ತೀವೋ ಅದೇ ರೀತಿಯೇ ನಮ್ಮ ಡಿಸಿಪ್ಲೈನ್ ಅನ್ನೋದು ವರ್ಕ್ ಆಗುತ್ತೆ. ಕೆಲವೊಂದು ಸರಿ ಎಲ್ಲ ಕ್ಲೀನಿಂಗ್ಸು ಒಂದೇ ಸರಿ ಮಾಡ್ತಿರ್ತೀವಿ. ಅದರ ರಿಸಲ್ಟ್ ಏನಿರುತ್ತೆ ನೆಕ್ಸ್ಟ್ ಡೇಗೆ ಗೊತ್ತಾಗುತ್ತೆ. ಮೈಕೈ ನೋವು ಬರೋ ಅಂಥದ್ದಿರ್ಬೋದು, ಜ್ವರ ಬರೋ ಅಂಥದ್ದಿರ್ಬೋದು, ಇನ್ನೂ ಕೆಲವೊಂದು ಹೆಲ್ತ್ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದ್ರ ಬದಲಾಗಿ ನಾವು ಡೈಲಿ ಬೇಸಿಸ್ ಮೇಲೆ, ವೀಕ್ಲಿ ಬೇಸಿಸ್ ಮೇಲೆ ಅಥವಾ ನಾವು ಈ ರೀತಿ ಒಂದು ರೊಟೀನ್ನ ಫಾಲೋ ಮಾಡೋದಾದರೆ ಎಲ್ಲ ಕೆಲಸ ಒಂದೇ ದಿನ ಮಾಡ್ದಿರ ಇರ್ತೀವಿ. ಸ್ಟ್ರೆಸ್ ಕೂಡ ಆಗ್ದಿರ ಇರುತ್ತೆ. ಬಾಡಿ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗ್ದಿರ ಇರುತ್ತೆ. ಸೊಳ್ಳೆ ಬಂದಾಗ ಸೊಳ್ಳೆ ಬತ್ತಿ ಹಚ್ಚಬೇಕು, ಮುಂಚೆನೇ ಹಚ್ಚಿಟ್ರೆ ಉಪಯೋಗ ಆಗಲ್ಲ ಅಲ್ವಾ. ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ಬೆಳಗ್ಗೆ ಟೈಮ್ ನೀವು ಕೂಡ ತಿನ್ನಬೇಕು ಅನ್ನೋದಾದರೆ ರಾಗಿ ಇಡ್ಲಿ, ಮಿಲ್ಲೆಟ್ಸ್ ಮತ್ತು ರಾಗಿ ಎಲ್ಲ ಕೂಡ ಮಲ್ಟಿ ಮಿಲ್ಲೆಟ್ಸ್ನ ಯೂಸ್ ಮಾಡಿ ಮಾಡಿರುವಂಥ ಇಡ್ಲಿ ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಕ್ಲೀನಿಂಗ್ ಬೇಗ ಆಗಬೇಕು ಅಂದರೆ 1 ಮಿನಿಟ್ ರೂಲ್ನ ಪ್ರಾಕ್ಟೀಸ್ ಮಾಡಿ. ಇಮ್ಮಿಡಿಯೇಟಾಗಿ ಬೆಡ್ನ ಸೆಟ್ ಮಾಡೋ ಅಂಥದ್ದಿರ್ಬೋದು, ಅಥವಾ ಇಮ್ಮಿಡಿಯೇಟಾಗಿ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಿ ಕೂಡಲೇ ವಾಶ್ ಮಾಡಿ ಇಡೋವಂಥದ್ದಿರ್ಬೋದು. ಬೆಡ್ಶೀಟ್ಸ್ನ ಚೇಂಜ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಅದನ್ನು ಲಾಂಡ್ರಿ ಬಾಸ್ಕೆಟಲ್ಲಿ ಹಾಕೋವಂಥದ್ದಿರ್ಬೋದು. ಬಟ್ಟೆಗಳು ಕಾಣಿಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಅದರ ಪ್ಲೇಸಲ್ಲಿ ಎತ್ತಿಡೋ ಅಂಥದ್ದಿರ್ಬೋದು. ಪಿಲ್ಲೋಸ್ ಆ ಕಡೆ ಈ ಕಡೆ ಹೋಗಿದ್ರೆ ಅದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡೋ ಅಂಥದ್ದಿರ್ಬೋದು. ಒಗೆಯೋ ಬಟ್ಟೆಗಳನ್ನ ಬಾತ್ರೂಮಲ್ಲಿ ಎಲ್ಲ ಕಡೆ ಹರಡ್ದಿರ ಒಂದು ಬಾಸ್ಕೆಟಲ್ಲಿ ಹಾಕೋವಂಥದ್ದಿರ್ಬೋದು. ಇದೆಲ್ಲ ಕೂಡ 1 ನಿಮಿಷ ಅಷ್ಟೇ. ಮಿಷಿನ್ಗೆ ಬಟ್ಟೆ ಹಾಕೋವಂಥದ್ದಿರ್ಬೋದು, ಅಥವಾ ಅಡುಗೆ ಮನೆಯಲ್ಲಿ ಮಾಡುವಂಥ ಕೆಲಸಗಳು ಕೂಡ ಕೆಲವೊಂದು ಇರುತ್ತೆ. ಸೊ ಮಿಷಿನ್ಗೆ ಹಾಕುವಂಥ ಲಿಕ್ವಿಡ್ನ ಬಾಟಲಲ್ಲಿ ಹಾಕುವಂಥದ್ದಿರ್ಬೋದು. ಇದೆಲ್ಲ ಕೂಡ 1 ನಿಮಿಷ ಕೆಲಸ. ಡಿಲೇ ಮಾಡಿದಷ್ಟು ಲೇಟ್ ಆಗ್ತಾ ಹೋಗುತ್ತೆ. ಫ್ರೂಟ್ಸು, ವೆಜಿಟೇಬಲ್ಸು ತಂದಾಗ ಅದನ್ನು ಎತ್ತಿಡೋ ಅಂಥದ್ದಿರ್ಬೋದು. ಕಿಚನಲ್ಲಿ ಕೌಂಟರ್ ಟಾಪ್ನ ಒರೆಸೋ ಅಂಥದ್ದಿರ್ಬೋದು, ಅಥವಾ ಅದೇ ಒಂದು ಕಿಚನ್ ವೈಪ್ಸ್ನ ನಾವು ತೊಳೆಯೋ ಅಂಥದ್ದಿರ್ಬೋದು. ಪಾತ್ರೆಗಳು ಸಿಂಕಲ್ಲಿ ಒಂದೆರಡು ಇದ್ದಾಗ ಇಮ್ಮಿಡಿಯೇಟಾಗಿ ವಾಶ್ ಮಾಡೋ ಅಂಥದ್ದಿರ್ಬೋದು. ಇದೆಲ್ಲ 1 ಮಿನಿಟ್ ಕೆಲಸ. ಅಡುಗೆ ಮನೆಯಲ್ಲಿ ಕೌಂಟರ್ ಕೂಡ ನೀಟಾಗಿರುತ್ತೆ, ಸಿಂಕಲ್ಲಿ ಪಾತ್ರೆಗಳು ಕೂಡ ಇಲ್ದಿರ ಇರುತ್ತೆ. ಪಾತ್ರೆಗಳು ಇಲ್ದಿರೋ ಅಂಥ ಸಿಂಕ್ನ ಒಂದ್ಸರಿ ಒರೆಸ್ಬಿಟ್ರೆ ಸಿಂಕು ಕೂಡ ಡ್ರೈ ಆಗುತ್ತೆ. ಫಂಗಸ್ಸು, ಬ್ಯಾಕ್ಟೀರಿಯಾ ಎಲ್ಲ ಕೂಡ ಬೆಳೆಯೋದು ಕೂಡ ಕಡಿಮೆ ಆಗುತ್ತೆ. ಕಣ್ಣಿಗೆ ಕಾಣಿಸಿರುವಂಥ ಧೂಳನ್ನ ಇಮ್ಮಿಡಿಯೇಟಾಗಿ ಒರೆಸೋವಂಥದ್ದಿರ್ಬೋದು. ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಡಸ್ಟಿಂಗ್ ಇಂದ ಕೂಡ ಆ ಒಂದು ಹುಳಗಳೆಲ್ಲ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗದಿರ ಇರುತ್ತೆ. ಇಮ್ಮಿಡಿಯೇಟಾಗಿ ಮನೆಯಲ್ಲೇ DIY ಲಿಕ್ವಿಡ್ನೂ ಕೂಡ ನಾವು ರೆಡಿ ಮಾಡ್ಕೊಳ್ಬೋದು. ಇದು ಕೂಡ ಕೇವಲ 1 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ತುಂಬ ಎಫೆಕ್ಟಿವ್ ಆಗಿ ಕೂಡ ವರ್ಕ್ ಆಗುತ್ತೆ. ಮನಿ ಕೂಡ ಸೇವ್ ಆಗುತ್ತೆ. ಆದಷ್ಟು ನಾವು ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡಿಂದ ಫೀಲ್ ಆದರೆ ಬೆಟರು. ಮುಂಚೆ ಇಷ್ಟೊಂದು ಅಪರ್ಚುನಿಟೀಸ್ ಅನ್ನೋದು ಎಲ್ಲ ಲೇಡೀಸ್ಗೂ ಇರಲಿಲ್ಲ. ಬೇಕು ಅಂದಿರುವಂತಹ ರೆಸಿಪಿನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ನಾವು ಓಲ್ ಪ್ರೋಸೆಸ್ ಮಾಡಬೇಕು ಅಂದರೆ ಆ ಒಂದು ರೆಸಿಪಿ ಮಾಡೋದೇ ಬೇಡ ಅಂತ ಅನ್ನಿಸ್ತಿತ್ತು. ಮುದ್ದೆ ಮಾಡಬೇಕಂದ್ರೆ ರಾಗಿ ಬೀಸೋ ಕಲ್ಲಿಂದ ಬೀಸಬೇಕಾಗಿತ್ತು. ಸಾಂಬಾರಿಗೆ ಬೇಕಾಗಿರುವಂಥ ಪೌಡರ್ಸ್ನ ನಾವು ಒರಳಲ್ಲಿ ಹಾಕಿ ಅರಿಬೇಕಾಗಿತ್ತು. ಈಗ ಮಿಕ್ಸಿ ಎಲ್ಲ, ಗ್ರೈಂಡರ್ಸ್ ಎಲ್ಲ ಬಂದಿದೆ, ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ತೀವಿ. ಸೊಳ್ಳೆಗೆ ಯೂಸ್ ಮಾಡೋವಂಥ ಸೊಳ್ಳೆ ಪರದೆ ಮೊದಲೆಲ್ಲ ಕೂಡ ಇರ್ತಿರ್ಲಿಲ್ಲ. ಅದೇ ಕಾಫಿ ಫಿಲ್ಟರ್ಸ್ ಇರ್ತಿರ್ಲಿಲ್ಲ, ಕುಕ್ಕರ್ಸ್ ಇರ್ತಿರ್ಲಿಲ್ಲ. ಇದೆಲ್ಲ ಕೂಡ ಈಗ ಬಂದು ನಮ್ಮ ಕೆಲಸಗಳು ಈಸಿಯಾಗಿದೆ. ಸೊ ಈ ಒಂದು ಈಸಿ ಮೆಥಡಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ ಇಷ್ಟು ಬೋರಿಂಗಾಗಿ ಫೀಲ್ ಆಗ್ತಾ ಇದ್ರೆ, ಈ ಥರ ಕೆಲವೊಂದು ಫೆಸಿಲಿಟೀಸ್ ಇಲ್ದಿರ ನಮ್ಮ ಹಿರಿಯರು ಯಾವ ರೀತಿ ಲೈಫ್ನ ಲೀಡ್ ಮಾಡ್ತಿದ್ರಲ್ವ.
ಈಗ ನಾವೆಲ್ಲನೂ ಕ್ಲೀನಿಂಗ್ ಆರ್ಗನೈಸೇಷನ್ ಅಂದರೆ ಬೋರ್ ಅಂತ ಹೇಳ್ತಿದ್ದೀವಿ. ಈಗ ಬಂದಿರುವಂಥ ಟೂಲ್ಸ್ಗೆ ಇದು ಕೂಡ ಒಂದು ಕ್ಲೀನಿಂಗ, ನೀವೇ ಹೇಳಿ. ಯೋಚನೆ ಮಾಡ್ತಾ ಹೋದರೆ ಕಾಲ ಮುಂದುವರೆದಷ್ಟು ಕೂಡ ನಾವು ಕೂಡ ಲೇಸಿಯಾಗಿ ಫೀಲ್ ಆಗ್ತಾ ಇದ್ದೀವಲ್ವ. ಈಗ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಪಾತ್ರೆ ತೊಳೆಯೋದಕ್ಕೋಸ್ಕರ ಲಿಕ್ವಿಡ್ಸ್ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ಬಂದಿದೆ. ಮುಂಚೆ ಎಲ್ಲ ಬೂದಿಯಿಂದನೇ ತೊಳಿತಾ ಇದ್ರು, ಕೈಯೆಲ್ಲನೂ ರಫ್ ಆಗ್ತಿತ್ತು. ಈಗ ತರಕಾರಿಗಳನ್ನ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಹುಳ ಆಗ್ದಿರಾ. ಬಟ್ ಆಗಾಗ ನಾವು ನೋಡ್ತಾನೆ ಇರಬೇಕಾಗಿತ್ತು, ಕಾಳುಗಳಲ್ಲಿ ಹುಳ ಆಗಿದೆಯಾ, ಧಾನ್ಯಗಳಲ್ಲಿ ಹುಳ ಆಗಿದೆಯಾ, ಅದನ್ನು ಮತ್ತೆ ಬಿಸಿಲಿಗೆ ಹಾಕೋದು, ಮತ್ತೆ ಕ್ಲೀನ್ ಮಾಡೋದು, ಮತ್ತೆ ಶೇಖರಣೆ ಮಾಡೋದು, ಇದೆಲ್ಲ ಕೂಡ ಒಂದು ಪ್ರೋಸೆಸ್ ಆಗಿ ಇರ್ತಿತ್ತು. ಬಟ್ ಈಗ ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಕೆಲಸಗಳು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಡಿಫ್ರೆಂಟ್ ಆಗಿರುವಂಥ ಟೂಲ್ಸ್ ಕೂಡ ಬಂದ್ಬಿಟ್ಟಿದೆ. ಮುಂಚೆ ಎಲ್ಲ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಗ ಒಂದೇ ರೀತಿ ಲೈಫ್ ಅಲ್ಲದೆ ಆಗಾಗ ಹೊರಗಡೆ ಹೋಗ್ತಿದ್ದೀವಿ, ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಿದ್ದೀವಿ, ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವಿರೋವಂಥ ಪ್ಲೇಸಿಂದ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ತುಂಬ ಜಾಸ್ತಿ ಟೈಮ್ ಕೂಡ ಹಿಡಿಸಲ್ಲ. ಇಮ್ಮಿಡಿಯೇಟಾಗಿ ಫ್ಲೈಟ್ಸಲ್ಲಿ ಹೋಗ್ಬೋದು, ಸ್ಲೀಪಿಂಗ್ ಬಸ್ಸಲ್ಲಿ ಹೋಗ್ಬೋದು, ಕಾರುಗಳಲ್ಲಿ ಹೋಗ್ಬೋದು. ಈ ರೀತಿ ಫೆಸಿಲಿಟೀಸ್ ಎಲ್ಲನೂ ಬಂದಿದೆ. ಇದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಮೈಂಡಿಂದ ಇದನ್ನೆಲ್ಲ ಕೂಡ ಸ್ವೀಕರಿಸೋದಾದರೆ ನಮಗೆ ಕೆಲಸಗಳು ಕೂಡ ಅಷ್ಟೊಂದು ಬೋರಿಂಗ್ ಅನ್ಸಲ್ಲ. ಒಂದು ಒಳ್ಳೆ ಕಾಫಿ ಕುಡಿಬೇಕು ಅಂದರೆ ಮೊದಲೆಲ್ಲ ಅಡುಗೆ ಮನೆಯಲ್ಲಿ ಮಾತ್ರನೇ ಪ್ಲೇಸ್ ಇರ್ತಿತ್ತು. ಈಗ ಬಾಲ್ಕನೀಸ್ ಬಂದಿದೆ, ಮನೆಯ ಎಂಟ್ರಿ ವೇಸ್ ಬಂದಿದೆ, ಒಳ್ಳೆ ಗ್ರೀನರಿ ಪ್ಲೇಸ್ನ ಕ್ರಿಯೇಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ಪ್ಲೆಸೆಂಟಾಗಿ ಫೀಲ್ ಆಗೋದಕ್ಕೆ ನಮಗೆ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡಂಗೆ. ಬಟ್ ಈ ರೀತಿ ಆಪರ್ಚುನಿಟೀಸ್ ಎಲ್ಲ ಮುಂಚೆ ಇದ್ದಿದ್ದವ್ರಿಗೆ ಇರಲಿಲ್ಲ. ವಾಷಿಂಗ್ ಮಿಷಿನ್ ಬಂದಿದೆ, ಬಟ್ಟೆ ಒಗೆಯೋದು ಸುಲಭ ಆಗಿದೆ. ಮುಂಚೆ ಎಲ್ಲ ಬಟ್ಟೆಗಳನ್ನ ಕೈಯಲ್ಲೇ ಒಗಿತಿದ್ರು. ಟಿ ವಿಗಳು ಬಂದುಬಿಟ್ಟಿದೆ, ಫೋನ್ಸ್ ಎಲ್ಲ ಬಂದುಬಿಟ್ಟಿದೆ, ವೈಫೈ ಬಂದುಬಿಟ್ಟಿದೆ, ಮಿಕ್ಸಿ, ಗ್ರೈಂಡರ್, ಈ ರೀತಿ ತುಂಬ ಟೂಲ್ಸೇ ಬಂದುಬಿಟ್ಟಿದೆ. ಹೇಳ್ತಾ ಹೋದರೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ. ಸೊ ಆದಷ್ಟು ಇಲ್ಲಿಗೆ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲೂ ಕೂಡ ತುಂಬ ಜನ ಬೋರಿಂಗ್ ಅಂತ ಹೇಳ್ತಿರ್ತೀರಲ್ವ, ಕ್ಲೀನಿಂಗ್ ಆರ್ಗನೈಸೇಷನ್ ಯಾವಾಗಲೂ ಇಷ್ಟೇನಾ? ಸೊ ಈಗ ಗೊತ್ತಾಯ್ತಲ್ಲ, ಮನೇನ ಕ್ಲೀನಾಗಿ ಆರ್ಗನೈಸಿಂಗಾಗಿ ಇಟ್ಕೊಂಡಿರೋದ್ರಿಂದ ಎಷ್ಟೊಂದು ಲಾಭಗಳಿದೆ ಅಂತ. ಐ ಹೋಪ್ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಮೋಟಿವೇಶ್ನಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಯಾವ ರೀತಿ ಕಂಟೆಂಟ್ ವೀಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಆಗ ಮಾತ್ರ ನಿಮ್ಗೆ ಇಷ್ಟ ಆಗುವಂಥ ಕಂಟೆಂಟ್ನ ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಮಾಡೋವಂಥ ಲೈಕ್ ಮತ್ತು ಕಮೆಂಟಿಂದ ನನಗೂ ಕೂಡ ತುಂಬ ಮೋಟಿವೇಶನ್ ಅನ್ನೋದು ಆಗುತ್ತೆ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ಮಾತ್ರ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಅಂತೂ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ತೀರಾ, ನೋಡ್ತೀರಾ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.